ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಂದರೆ ಗರ್ಗರಿಯಾಗಿ ಗೋಧಿ ಕಜ್ಜಾಯ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ಕಜ್ಜಾಯದ ರೆಸಿಪಿನ ನೀವು ಯೂಟ್ಯೂಬ್ನಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ, ಯಾಕಂದರೆ ಇದು ನಮ್ಮನೇಲಿ ಮಾಡೋ ಒಂದು ಸ್ಪೆಷಲ್ ಸ್ವೀಟ್. ಈ ಕಜ್ಜಾಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 3 ಲೋಟ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆ 1 ಲೋಟ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ. ನೀವು ಗೋಧಿ ಹಿಟ್ಟು ಬದಲಿಗೆ ಇಲ್ಲಿ ಮೈದಾ ಕೂಡ ಯೂಸ್ ಮಾಡ್ಬೋದು. ಮೈದಾ ಹಾಕಿದ್ರೂ ಕಜ್ಜಾಯ ತುಂಬ ಚೆನ್ನಾಗೇ ಬರುತ್ತೆ, ಅಥವಾ ಗೋಧಿ ಹಿಟ್ಟು ಯೂಸ್ ಮಾಡಿದ್ರೂ ಚೆನ್ನಾಗೇ ಬರುತ್ತೆ. ಈ ಎರಡರಲ್ಲಿ ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಹಾಗೆ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 to 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊತ ಇದನ್ನು ಚಪಾತಿ ಹಿಟ್ಟನ್ನು ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಲಾಸ್ಟ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸತಿ ಹಿಟ್ಟನ್ನ ಬೆರೆಸ್ಕೊಳ್ಳಿ. ಅದಾದಮೇಲೆ ಈ ಹಿಟ್ಟು ಒಂದು 4 ರಿಂದ 5 ಗಂಟೆ ಚೆನ್ನಾಗಿ ನೆನಿಬೇಕು. ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ 1 ಚಿಪ್ಪಾಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ತುರಿದಿಟ್ಕೊತಿದ್ದೀವಿ. ನಂತರ ನಾನಿಲ್ಲಿ 3/4 ಲೋಟ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀವಿ. ಒಂದು ಪ್ಯಾನ್ ತೊಗೊಂಡು ಆ ಎಳ್ಳನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಚಿಟ್ಚಿಟ ಅಂತ ಸೌಂಡ್ ಬರುತ್ತೆ, ಹಾಗೆ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗಿರುತ್ತೆ. ಆ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಫ್ರೈ ಮಾಡಿಟ್ಕೊಂಡಿರೋ ಬಿಳಿ ಎಳ್ಳನ್ನ ಹಾಗೆ ತುರಿದಿಟ್ಕೊಂಡಿರೋ ಕೊಬ್ಬರಿನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದೆಲ್ಲದನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ತರಿಯಾಗಿ ಕೂಡ ರುಬ್ಕೋಬೋದು, ಚೆನ್ನಾಗೇ ಇರುತ್ತೆ. ಈ ಪೌಡರ್ನ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಕಜ್ಜಾಯದ ಹಿಟ್ಟು, ಅದ್ರ ಜೊತೆ ಬೆರೆಸ್ಕೋಬೇಕಾಗತ್ತೆ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ನಾನು ಆಲ್ರೆಡಿ ಕಜ್ಜಾಯದ ಪಾಕ ಹೆಂಗೆ ಮಾಡೋದು ಅಂತ ಸಪ್ರೇಟ್ ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಆ ವಿಡಿಯೋನಿನ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ನಾನು ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ನಾನಿಲ್ಲಿ ಆಗಲೇ ಡೋ ಪ್ರಿಪೇರ್ ಮಾಡ್ಕೊಂಡಿದ್ನಲ್ವಾ, ಅದು 4 ರಿಂದ 5 ಗಂಟೆ ನೆಂದಾಗಿದೆ. ಸೊ ಈಗ ಅದನ್ನು ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಜ್ಜಾಯದ ಹಿಟ್ಟನ್ನು ಕೂಡ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಗೋಧಿ ಕಜ್ಜಾಯ ಮಾಡೋದಕ್ಕೆ ಆವಾಗಲೇ ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಳ್ಳಗೆ ಬಸ್ಕೋಬೇಕಾಗತ್ತೆ. ಮಿಡಲ್ನಲ್ಲಿ ಸ್ವಲ್ಪ ದಪ್ಪ ಇರಲಿ, ಸೈಡ್ಸ್ ಎಲ್ಲ ಸ್ವಲ್ಪ ತೆಳ್ಳಗೆ ಬಸ್ಕೊಳ್ಳಿ, ಸೊ ದಟ್ ಈವನ್ನಾಗಿ ಬರುತ್ತೆ. ನಾವು ಮಾಡಿಟ್ಕೊಂಡಿರೋ ಕಜ್ಜಾಯದ ಉಂಡೆನ ಅದರೊಳಗಿಟ್ಟು ಕ್ಲೀನಾಗಿ ಎಲ್ಲ ಸೈಡ್ಸು ಕವರ್ ಮಾಡಿ. ಇಲ್ಲಿ 2 ಸಮ ತೊಗೋಬೇಡಿ. ಕಜ್ಜಾಯದ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಹಾಗೆ ರವೆ ಗೋಧಿ ಕಲಿಸ್ಕೊಂಡಿದ್ದೀವಲ್ಲ ಆ ಹಿಟ್ಟು ಸ್ವಲ್ಪ ಕಮ್ಮಿ ತೊಗೊಳ್ಳಿ. ನೀವಿಲ್ಲಿ ನೋಡ್ತಾ ಇರೋದು ರೋಟಿ ಪ್ರೆಸ್ಸಿಂಗ್ ಮಿಷಿನ್. ನಾನಿಲ್ಲಿ ಆ ಉಂಡೆನ ರೋಟಿ ಪ್ರೆಸ್ಸರ್ನಲ್ಲಿ ಇಟ್ಟು ಸ್ವಲ್ಪ ಪ್ರೆಷರ್ ಕೊಟ್ಟು ಅದನ್ನು ಒತ್ತಿಟ್ಕೊತಾ ಇದ್ದೀನಿ. ಈ ಥರ ತೆಳ್ಳಗೆ ಬಸ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ನಾವು ತುಪ್ಪದಲ್ಲಿ ಕಜ್ಜಾಯನ ಕರೆದಾಗ ಅದು ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗುತ್ತೆ. ಅಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನಂದರೆ, ಇದೇ ರೋಟಿ ಮೇಕರಲ್ಲೇ ಜಾಸ್ತಿ ಪ್ರೆಷರ್ ಹಾಕ್ತೀರಾ, ನಾರ್ಮಲಾಗಿ ಪ್ರೆಸ್ ಮಾಡಿದ್ರೆ ಈವನ್ನಾಗಿ ಬರುತ್ತೆ, ಹಾಗೆ ಸ್ವಲ್ಪ ದಪ್ಪ ಬರುತ್ತೆ. ಆಗೇನಾಗತ್ತೆ ಅಂದರೆ ನಾವು ತುಪ್ಪದಲ್ಲಿ ಕರೆದಾಗ ಅದು ಪೂರಿ ಥರ ಉಬ್ಬುತ್ತೆ. ಆ ಥರ ಉಬ್ಬಿರೋ ಕಜ್ಜಾಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸಹ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೋದು. ಅದು ಕೂಡ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಫಸ್ಟ್ ಮೆಥಡ್ದು ಬಿಸ್ಕೆಟ್ ಥರ ಕ್ರಿಸ್ಪಿಯಾಗಿ ಕುರುಮ್ ಅಂತ ಚೆನ್ನಾಗಿರುತ್ತೆ. ಸೆಕೆಂಡ್ ಮೆಥಡ್ದು ಸ್ವಲ್ಪ ಸಾಫ್ಟ್ ಬರುತ್ತೆ, ಬಿಕಾಸ್ ಅದು ಪೂರಿ ಥರ ಉಬ್ಬೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೀವು ಯಾವ ಥರ ಬೇಕಿದ್ರೂ ಮಾಡ್ಬೋದು. 2 ಥರನೂ ಮಾಡಿ, 2 ಥರನೂ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋನಲ್ಲಿ 2 ಥರನೂ ಫ್ರೈ ಮಾಡಿ ತೋರಿಸಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ನಾವಿಲ್ಲಿ ಬಾಣಲಿನಲ್ಲಿ ನಂದಿನಿ ತುಪ್ಪ ತಗೊಂಡಿದ್ದೀವಿ. ತುಪ್ಪ ಕಾದ ನಂತರ ಒಂದು ಸತಿಗೆ 3 ಕಜ್ಜಾಯ ಬಿಟ್ಕೋಬಹುದು. ನೀವಿಲ್ಲಿ ನೋಡ್ಬೋದು ಕಜ್ಜಾಯದ ಹಿಟ್ಟು ದಪ್ಪ ತಗೊಂಡಿದ್ದೀನಿ ಅಂದರೆ ಎಷ್ಟು ಚೆನ್ನಾಗಿ ಪೂರಿ ಥರ ಉಪ್ತಿದೆ ಅಂತ. ಇದೇ ಥರನೇ 2 ಕಡೆನೂ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಬ್ರೌನಿಶ್ ಟರ್ನ್ ಆಗ್ತದೆ ಅಂದಾಗ ತೆಗೆದುಬಿಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ತೆಳ್ಳಗೆ ತಟ್ಟಿರೋ ಕಜ್ಜಾಯ ಹಾಕಿದ್ದೀನಿ. ಇದು ಯಾವ ಥರ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ನೀವಿಲ್ಲಿ ನೋಡ್ಬೋದು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟು ಮಾತ್ರ ಫ್ರೈ ಆಗಿದ್ರೆ ನೀವು ಬಾಣಲಿಯಿಂದ ಇದನ್ನು ತೆಗಿಬೋದು, ಬೆಂದಿದೆ ಅಂತ ಅರ್ಥ. ಇದು ತಿನ್ನೋದಕ್ಕಂತೂ ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ನಿಮ್ಮನೇಲಿ ದೀಪಾವಳಿ ಹಬ್ಬಕ್ಕಾಗಲಿ ಅಥವಾ
ಯಾವಾಗಾದರೂ ಕಜ್ಜಾಯದ ಹಿಟ್ಟು ಮಾಡಿದ್ರೆ ಈ ಥರ ಕಜ್ಜಾಯ ಮಾಡ್ಕೊಂಡು ತಿನ್ನೋದಂತೂ ಮರಿಬೇಡಿ. ಈ ಗೋಧಿ ಕಜ್ಜಾಯ ಒಂದ್ಸತಿ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇದನ್ನು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತೆಳ್ಳಗೆ ತಟ್ಟಿರೋ ಕಜ್ಜಾಯ ನೋಡಿ ಫುಲ್ ಬ್ರೌನ್ ಟರ್ನ್ ಆಗಿದೆ. ದಪ್ಪ ತಟ್ಟಿರೋ ಕಜ್ಜಾಯ ಅಷ್ಟೊಂದು ಬ್ರೌನ್ ಟರ್ನ್ ಆಗಲ್ಲ, ಅದು ಸ್ವಲ್ಪ ಬೆಳ್ಳಗಿರುತ್ತೆ. ಸೊ ನೋಡಿಬಿಟ್ಟು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡಿ. ಆ್ಯಂಡ್ ಈ ಕಜ್ಜಾಯನ ಒಬ್ಬರೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವಿಲ್ಲಿ 3 ಮೆಂಬರ್ಸ್ ಇರೋದ್ರಿಂದ ಬೇಗ ಬೇಗ ಮಾಡಿಬಿಟ್ವಿ. ನನ್ನ ಈ ಟ್ರಿಕ್ನ ಯೂಸ್ ಮಾಡಿ. ನೀವೇನಾದರೂ ಒಬ್ಬರೇ ಮಾಡ್ತಿದ್ರೆ ಬೇಗ ಬೇಗ ಕ್ವಿಕ್ಕಾಗಿ ಹೇಗೆ ಮಾಡೋದಂದ್ರೆ, ಒಂದು ಮಣೆ ಮೇಲೆ 4 ಕಡೆ ಆ ಚಿಕ್ಕ ಉಂಡೆನ ಇಟ್ಕೊಂಬಿಡಿ. ಬೇಗ ಬೇಗ ಒಂದೇ ಸತಿ ಒಸ್ಕೊಂಬಿಡಿ. ಆಗ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದರೊಳಗೆ ಉಂಡೆ ಇಟ್ಟು ಎಲ್ಲ ಕವರ್ ಮಾಡಿಬಿಟ್ರೆ ಬೇಗ ಆಗೋಗುತ್ತೆ. ನನ್ನ ಚಾನಲ್ನಲ್ಲಿ ನಾನು ಇದೇ ಥರ ಏನಾದರೂ ಯೂನಿಕ್ ಹಾಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ದಟ್ ಅವರು ಈ ರೆಸಿಪಿ ಕಲ್ತಂಗಾಗತ್ತೆ. ಹಾಗೆ ಈ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಇದೇ ಥರ ಹೆಚ್ಚು ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನನ್ನ ಈ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.